ನಾನು ಮಾಡಿದ್ದೀನಿ ಕಾಣುತ್ತೆ ಸೆಕೆಂಡ್ಸು. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಿಮ್ಮೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಒಂದು 10ನೇ ತರಗತಿಗೆ ಸಂಬಂಧಪಟ್ಟಂತೆ ಒಂದು ಪಾಠವನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೀನಿ. ಹಾಗೆ ನೇರವಾಗಿ ಪಾಠಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಕನ್ನಡ ಸಾಹಿತ್ಯದ ಬಗ್ಗೆ, ಸಾಹಿತ್ಯ ಪ್ರಕಾರಗಳ ಬಗ್ಗೆ ನಾವು ಮಾತಾಡೋಣ. ಕನ್ನಡ ಸಾಹಿತ್ಯ ಅಂತಕ್ಕಂಥದ್ದು ಸುಮಾರು ನಿಮಗೆ ಗೊತ್ತಿರೋ ಪ್ರಕಾರ 2500 ವರ್ಷಕ್ಕಿಂತ ಹಿಂದಿನ ಜನಕ್ಕೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸುಮಾರು ಅಷ್ಟು ಸುದೀರ್ಘವಾಗಿರ್ತಕ್ಕಂಥ ಒಂದು ಇತಿಹಾಸನ ಹೊಂದಿರತಕ್ಕಂಥದ್ದು ಕನ್ನಡ ಭಾಷೆ ಅಂತಕ್ಕಂಥದ್ದು. ಇಂಥ ಒಂದು ಕನ್ನಡ ಭಾಷೆಯಲ್ಲಿ ಅದರಲ್ಲೂ ಕೂಡ ಆಧುನಿಕ ಕನ್ನಡ ಸಾಹಿತ್ಯ ಅಂತ ಬಂದಾಗ ಅದರಲ್ಲಿ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಒಂದಷ್ಟು ಪ್ರಕಾರಗಳು ಬರ್ತವೆ. ಈಗಾಗಲೇ ನಿಮಗೆ ಕೆಲವೊಂದಷ್ಟು ವಿಚಾರಗಳನ್ನ ಹಿಂದಿನ ತರಗತಿಗಳಲ್ಲಿ ಹೇಳಿದ್ರು ಕೂಡ ಹೌದು. ಆದ್ರೆ ಒಂದೊಂದ್ಸಲ ಹಾಗೆ ಪಟ್ಟಿ ಮಾಡೋದಾದ್ರೆ ಕನ್ನಡ ಸಾಹಿತ್ಯ ಪ್ರಕಾರಗಳು ಯಾವ್ಯಾವ ಬರುತ್ತೆ ಹೇಳಿ ನೋಡೋಣ. ಯಾವ್ದು ಬರುತ್ತೆ ಕನ್ನಡ ಸಾಹಿತ್ಯ ಪ್ರಕಾರಗಳು? ಪ್ರವಾಸ ಕಥನ, ಗುಡ್. ಪ್ರವಾಸ ಕಥನ, ಜೀವನ ಚರಿತ್ರೆ, ಆತ್ಮಕಥೆ ಅಥವಾ ಆತ್ಮಕಥೆ ಅಥವಾ ಆತ್ಮಚರಿತ್ರೆ ಅಂತ ಕೂಡ ಆಗಿರ್ಬೋದು. ಆತ್ಮಕಥೆ ಅಂತ ಕರಿತೀವಿ, ಆತ್ಮಚರಿತ್ರೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ. ಹಾಗೆ ಜನಪದ ಸಾಹಿತ್ಯ, ಜನಪದ ಸಾಹಿತ್ಯ, ನಾಟಕ, ಪ್ರಬಂಧ, ಮತ್ತೆ ಕಾದಂಬರಿ, ಕಥೆ, ಕಾವ್ಯ, ವಿಮರ್ಶೆ. ನೋಡಿ, ಹೀಗೆ ನಾವು ಪಟ್ಟಿಯನ್ನ ಮಾಡ್ತಾ ಹೋದ್ರೆ ಸುಮಾರು ಪ್ರಕಾರಗಳು ನಮಗೆ ಕಂಡುಕೊಳ್ತವೆ. ಮುಖ್ಯವಾಗಿ ಇರ್ತಕ್ಕಂಥ ಒಂದಷ್ಟು ಪ್ರಕಾರಗಳನ್ನ ನಾವಿಲ್ಲಿ ಬೋರ್ಡಿನಲ್ಲಿ ಬರೆದಿರ್ತಕ್ಕಂಥದ್ದು ಪ್ರವಾಸ ಕಥನ, ಜೀವನ ಚರಿತ್ರೆ, ಆತ್ಮಕಥೆ, ಜನಪದ ಸಾಹಿತ್ಯ, ವಚನ ಸಾಹಿತ್ಯ ಅಂತಕ್ಕಂಥದ್ದು ಕೂಡ ಬರುತ್ತೆ. ನಾಟಕ, ಪ್ರಬಂಧ, ಕಾದಂಬರಿ, ಕತೆ, ಕಾವ್ಯ, ವಿಮರ್ಶೆ. ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಕಾರಗಳು ಬರ್ತಾ ಹೋಗುತ್ತೆ. ಅದರಲ್ಲಿ ಇಷ್ಟು ಪ್ರಕಾರಗಳಲ್ಲಿ ನಾನೀಗ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಕತೆ ಅಂತಕ್ಕಂಥ ಒಂದು ಪ್ರಕಾರವನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಪಾಠ ಮಾಡ್ತಕ್ಕಂಥದ್ದು ಕೂಡ ಒಂದು ಕಥಾ ಭಾಗಕ್ಕೆ, ಅಂದ್ರೆ ಕಥೆಗೆ ಸಂಬಂಧಪಟ್ಟದ್ದು. ಸೊ ಕಥೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮಗೆ ಹೇಳೋದಾದ್ರೆ, ಮೊದಲನೇದಾಗಿ ಸಣ್ಣ ಕಥೆ. ಕಥೆಯಲ್ಲಿ ಸಣ್ಣ ಕಥೆ ಮತ್ತು ನೀರ್ಗತೆ. ಕಥೆಯಲ್ಲಿ ಸಣ್ಣ ಕಥೆ ಮತ್ತು ನೀರ್ಗತೆ ಅಂತಕ್ಕಂತಹ ಮತ್ತೆರಡು ಪ್ರಕಾರಗಳನ್ನ ಬರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದರಲ್ಲಿ ಕಥೆಯಲ್ಲಿ ಬರ್ತಕ್ಕಂತಹ ಒಂದು ಭಾಗವಾಗಿರ್ತಕ್ಕಂತಹ ಸಣ್ಣ ಕಥಾ ಸಾಹಿತ್ಯ ಪ್ರಕಾರಕ್ಕೆ ಸೇರಿರ್ತಕ್ಕಂಥ ಒಂದು ಗದ್ಯ ಭಾಗವನ್ನ ಇವತ್ತಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನ ಮಾಡೋಣ. ಹಾಗೆ ಈ ಸಣ್ಣ ಕಥೆ ಅಂದ್ರೆ ಏನು ಅನ್ನೋದನ್ನ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅಂದ್ರೆ ಸಮಾಜದಲ್ಲಿ ನಾವು ಇವತ್ತಿನ ದಿನಮಾನಗಳಲ್ಲಿ ನಡೆಯಬಹುದಾದಂತಹ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಾವು ಕಂಡುಕೊಳ್ತಕ್ಕಂಥ ಕಂಡು ಬರ್ತಕ್ಕಂತಹ ಒಂದಷ್ಟು ವಿಚಾರಗಳನ್ನ ಅಥವಾ ಘಟನಾವಳಿಗಳನ್ನ ಅಥವಾ ಜೀವನದಲ್ಲಾಗ್ತಕ್ಕಂತಹ ಏರಿಳಿತಗಳನ್ನ ದಾಗಿಸ್ತಕ್ಕಂಥ ಒಂದು ಅಚ್ಚುಕಟ್ಟಾಗಿ, ಸರಳವಾಗಿ, ಸುಂದರವಾಗಿ, ನೈಜವಾಗಿರ್ತಕ್ಕಂಥ ಒಂದಷ್ಟು ಅಂಶಗಳನ್ನ ಒಂದು ಕಥೆಯ ರೂಪದಲ್ಲಿ ಕಟ್ಟಿಕೊಡ್ತಕ್ಕಂಥದ್ದನ್ನು ನಾವು ಸಣ್ಣ ಕಥಾ ಸಾಹಿತ್ಯ ಪ್ರಕಾರದಲ್ಲಿ ನಾವು ಕಾಣಬಹುದು. ಸಮಾಜದಲ್ಲಿ ಈಗ ಜೀವನದಲ್ಲಿ ಎಲ್ಲರೂ ಕೂಡ ಉದ್ಧಾರ ಆಗ್ಬೇಕು ಅಂತಾನೆ ಹೊರಡ್ತಾರೆ. ಆದ್ರೆ ಉದ್ಧಾರ ಆಗ್ತಕ್ಕಂಥ ಒಂದು ಜೀವನದಲ್ಲಿ ಏಳಿಗೆಯನ್ನ ಸಾಕ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜೀವನದಲ್ಲಿ ಏರಿಳಿತಗಳು ನಾವು ಕಾಣ್ತೀವಿ, ಬೀಳುಗಳನ್ನ ಕಾಣ್ತೀವಿ, ಸೋಲು ಗೆಲುವು. ಸೊ ಈ ತರ ದುಃಖ ದುಮ್ಮಾನ ಎಲ್ಲವನ್ನೂ ಕೂಡ ಅನುಭವಿಸ್ತೇವೆ. ಇಂತಹ ಒಂದಷ್ಟು ಘಟನಾವಳಿಗಳನ್ನ ನಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಒಂದಷ್ಟು ಘಟನಾವಳಿಗಳನ್ನ ದಾಖಲಿಸಿ ಇರ್ತಕ್ಕಂಥದ್ದನ್ನ ನಾವು ಸಣ್ಣ ಕಥಾ ಸಾಹಿತ್ಯ ಪ್ರಕಾರದಲ್ಲಿ ನಾವು ನೋಡ್ತೀವಿ.
ನೆಕ್ಸ್ಟ್ ಸಣ್ಣ ಕಥೆಗಳ ಹಾಗೆ ಸಣ್ಣ ಕಥೆ ತಗೊಂಡೆ. ಸಣ್ಣ ಕಥೆ ಅಂದ್ರೆ ಏನು, ಸಣ್ಣ ಕಥೆ ಯಾವೆಲ್ಲ ವಿಚಾರಗಳನ್ನ ಒಳಗೊಂಡಿರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಹಾಗಾದ್ರೆ ಇಂಥ ಸಣ್ಣ ಕಥೆಯ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದೀವಿ ನಾವು. ಸಣ್ಣ ಕಥೆ ಅಂದ್ರೆ, ಸಣ್ಣ ಕಥೆಯಲ್ಲಿ ತುಂಬಾ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಕವಿಗಳು ಯಾರ್ಯಾರು ಹೇಳ್ತಾರೆ? ಯಾರಾದ್ರು ಸಣ್ಣ ಕಥೆಗಳನ್ನ ಕೇಂದ್ರವಾಗಿ ಇಟ್ಕೊಂಡ್ಬಿಟ್ಟು ಕಾವ್ಯಗಳನ್ನ ಅಥವಾ ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂತಹ ಕವಿಗಳು ಯಾರ್ಯಾರಿದ್ದಾರೆ ನಮ್ಮ ಸಮಾಜದಲ್ಲಿ ಸುತ್ತಮುತ್ತಲಿನ? ದಾರಾ ಬೇಂದ್ರೆಯವರು, ಕುವೆಂಪುರವರು ಬರ್ತಾರೆ. ಸಾಹಿತ್ಯದ ಹಲವು ಪ್ರಕಾರಗಳಲ್ಲಿ ಕಾವ್ಯಗಳನ್ನ ರಚನೆ ಮಾಡಿದರೆ, ಹೌದು ಇಲ್ಲ ಅಂತ ಹೇಳಲ್ಲ. ಅದ್ರ ಜೊತೆಗೆ ಒಂದು ಹೆಸರು ಯಾವುದು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ವೆರಿ ಗುಡ್. ಮಾಸ್ತಿ ವೆಂಕಟೇಶ. ಸಣ್ಣ ಕಥೆ ಅಂತಂದಾಗ ಬಹಳ ಪ್ರಬಲವಾಗಿ ನಮಗೆ ಕೇಳಿ ಬರತಕ್ಕಂತಹ ಮೇರು ಕವಿ ಅಥವಾ ಮೊದಲ ಹೆಸರು ಅಂದ್ರೆ ಯಾರಪ್ಪ ಅಂದ್ರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಮಾಸ್ತಿ ಕನ್ನಡದ ಮಾಸ್ತಿ ಅಂತ ಕರಿತೀವಿ. ಹಾಗೆ ಮಾಸ್ತಿಯವರನ್ನ ಸಣ್ಣ ಕಥೆಗಳ ಜನಕ ಅಂತ ಕರಿತೀವಿ. ಜನಕ ಅಂದ್ರೆ ಏನು? ತಂದೆ. ಸೊ ಸಣ್ಣ ಕಥೆಗಳ ಜನಕ ಎಂಬುವ ಅರ್ಥದಲ್ಲಿ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರನ್ನ ಕರಿತಾ ಹೋಗ್ತೀವಿ. ಸೊ ಅದರ ನಂತರದಲ್ಲಿ ಯಶವಂತ ಚಿತ್ತಾಲ ಇರ್ಬೋದು, ಯಶವಂತ ಚಿತ್ತಾಲ, ಅನುಪಮ, ನಿರಂಜನ, ಪಿ ಲಂಕೇಶ್, ಹಾಗೆ ಮತ್ತೆ ಬರ್ತಾರೆ ಪೂರ್ಣಚಂದ್ರ ತೇಜಸ್ವಿ. ಪೂರ್ಣಚಂದ್ರ ತೇಜಸ್ವಿ ಯಾರು ಗೊತ್ತಾ ನಿಮ್ಗೆ? ಪೂರ್ಣಚಂದ್ರ ತೇಜಸ್ವಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಮೊದಲ ಜ್ಞಾನಪೀಠ ಪ್ರಶಸ್ತಿ ಯಾರು? ಕನ್ನಡದಲ್ಲಿ ಪಡೆದಿರ್ತಕ್ಕಂಥವ್ರು ಕುವೆಂಪುರವರ. ಅಂತಹ ಕುವೆಂಪುರವರ ಪುತ್ರ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು. ಇವರು ಕೂಡ ಸಣ್ಣ ಕಥೆಗಳಲ್ಲಿ ಜನಪ್ರಿಯರಾಗಿರ್ತಕ್ಕಂಥವ್ರು. ತದನಂತರದಲ್ಲಿ ಚದುರಂಗ ಅವರು ಬರ್ತಾರೆ. ಹಾಗೇನೆ ಸಾರಾ ಅಬೂಬ್ಕರ್. ಸಾರಾ ಅಬೂಬ್ಕರ್ ಅಂತಕ್ಕಂತಹ ಮಹಿಳಾ ಲೇಖಕಿ, ಕಾದಂಬರಿಗಾರ್ತಿ. ಸೊ ಈ ರೀತಿಯಾಗಿ ಸಾಕಷ್ಟು ಕವಿಗಳು ಸಣ್ಣ ಕಥೆಗಳ ಬರಹಗಾರರಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವ ಮುಖೇನ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಸಣ್ಣ ಕಥೆಗಳಲ್ಲಿ ಅಪಾರವಾಗಿರ್ತಕ್ಕಂತಹ ಸಾಹಿತ್ಯ ಕೃಷಿಯನ್ನು ಮಾಡಿರ್ತಕ್ಕಂತಹ ಕವಿಗಳ ಒಂದಷ್ಟು ಪಟ್ಟಿಗಳನ್ನ ನಾವು ಈ ರೀತಿಯಾಗಿ ಇನ್ನು ಮುಂತಾದ ಕವಿಗಳನ್ನು ಕೂಡ ನಾವು ಕಾಣ್ತೀವಿ. ಸೊ ಈ ರೀತಿಯಾಗಿ ಹಲವಾರು ಕವಿಗಳು ನಾವು ಬರೋದನ್ನ ನಾವು ಕಾಣ್ತೀವಿ. ನೋಡಿ ಮಕ್ಕಳು, ಈಗ ಸಣ್ಣ ಕಥೆ ಬಗ್ಗೆ ತಿಳ್ಕೊಂಡ್ವಿ. ಸಣ್ಣ ಕಥೆಗಳ ರಚನೆಕಾರರು ಯಾರಂತ ತಿಳ್ಕೊಂಡ್ವಿ. ಇವತ್ತಿನ ಪಾಠ ಅಂತಕ್ಕಂಥದ್ದು ನಾವು ಮಾಡ್ತಾ ಇರ್ತಕ್ಕಂಥದ್ದು ಯುದ್ಧ ಅಂತಕ್ಕಂಥ ಒಂದು ಪಾಠ. ಆ ಯುದ್ಧ ಅಂತಕ್ಕಂಥದ್ದು ಕನ್ನಡ ಸಾಹಿತ್ಯದ ಒಂದು ಪ್ರಮುಖ ಸಾಹಿತ್ಯ ಪ್ರಕಾರವಾಗಿರ್ತಕ್ಕಂತಹ ಒಂದು ಸಣ್ಣ ಕಥಾ ಸಾಹಿತ್ಯ ಪ್ರಕಾರಕ್ಕೆ ಸೇರಿದಂತಹ ಒಂದು ಗದ್ಯ ಆಗಿರ್ತಕ್ಕಂಥದ್ದು. ಅಂತ ಒಂದು ಯುದ್ಧ ಅಂತಕ್ಕಂಥ ಒಂದು ಪಾಠವನ್ನ ನಾವು ಮಾಡೋಣ. ಯುದ್ಧ ಎರಡಕ್ಷರದ ಒಂದು ಪದ. ನೇರವಾಗಿ ಪಾಠಕ್ಕೆ ಹೋಗಕ್ಕಾಗಲ್ಲ, ಒಂದಷ್ಟು ಅದಕ್ಕೆ ಪೂರ್ವಕವಾಗಿರ್ತಕ್ಕಂಥ ಒಂದಷ್ಟು ಮಾಹಿತಿಯನ್ನು ತಿಳಿಯುವ ಮುಖೇನ ತದನಂತರದಲ್ಲಿ ಪಾಠಕ್ಕೆ ಹೋಗೋಣ. ಯುದ್ಧ ಅಂದ್ರೆ ಏನು? ಯುದ್ಧ ಅಂದ್ರೆ ಏನು? ಗುದ್ದಾಡೋದು, ಆಮೇಲೆ ಜಗಳಾಡೋದು, ಹೊಡೆದಾಡೋದು, ಕದನ, ಸಮಾನಾರ್ಥಕ ಪದಗಳಲ್ಲಿ ಬರ್ತಕ್ಕಂಥವು. ಯುದ್ಧ ಅಂತಕ್ಕಂಥದ್ದು ಎಲ್ಲಿಂದ ಪ್ರಾರಂಭ ಆಯಿತು, ಯಾವಾಗ ಪ್ರಾರಂಭ ಆಯಿತು, ಯಾರಿಂದ ಪ್ರಾರಂಭ ಆಯಿತು ಗೊತ್ತಿಲ್ಲ. ಇತಿಹಾಸದ ಪುಟಗಳನ್ನ ನಾವು ಒಂದು ಸಲ ತಿರುವಿ ಹಾಕಿದ್ರೆ ಯುದ್ಧ ಅಂತಕ್ಕಂಥದ್ದು ಎಲ್ಲಾ ಕಾಲಘಟ್ಟದಲ್ಲೂ ಕೂಡ ಇದೆ.
ಎಲ್ಲಾ ಕಾಲದಲ್ಲಿ ನೀವು ತ್ರೇತಾಯುಗ ತಗೊಂತೀರಾ, ಯುದ್ಧ ಇದೆ. ರಾಮಾಯಣದಲ್ಲಿ ಬರ್ತಕ್ಕಂತಹ ರಾಮರಾವಣನಿಗೆ ನಡೆದಂತದ್ದು ಕೂಡ ಯುದ್ಧನೇ. ತದನಂತರದಲ್ಲಿ ಮಹಾಭಾರತ ತಗೊಂಡಾಗ ಕೌರವರು ಮತ್ತು ಪಾಂಡವರ ನಡುವೆ ಏನು 18 ದಿನಗಳ ಕಾಲ ಮಹಾಭಾರತ ಯುದ್ಧ ನಡೀತು, ಅದು ಕೂಡ ಯುದ್ಧನೇ ಅಲ್ವಾ? ಬೇಡ ರಾಮಾಯಣ ಮಹಾಭಾರತ ಬೇಡಪ್ಪ, ನಾವು ಆಧುನಿಕ ಯುಗಕ್ಕೆ ಬರೋಣ ಅಲ್ವಾ? ಇತಿಹಾಸ ನಮ್ಮ ಭಾರತ ದೇಶವನ್ನ ಅಥವಾ ವಿಶ್ವದ ಪ್ರಮುಖ ಚಕ್ರವರ್ತಿಗಳು ಅಂತ ಏನ್ ಬರ್ತಾರೋ ಆ ಚಕ್ರವರ್ತಿಗಳೆಲ್ಲರೂ ಕೂಡ ಹಲವಾರು ಕಾರಣಕ್ಕಾಗಿ, ಏನ್ ಕಾರಣ ಅಂತ ನಾವೇನ್ ಹೇಳ್ತೀನಿ ಅಂದ್ರೆ ಅವರೆಲ್ಲರೂ ಕೂಡ ಒಂದಷ್ಟು ಕಾರಣಗಳಿಗಾಗಿ ಮಾಡಿದ್ದು ಕೂಡ ಇದೇ ಯುದ್ಧ ಅಂತ. ಸೊ ಯುದ್ಧ ಅಂತಕ್ಕಂಥದ್ದು 2 ಅಕ್ಷರದ ಪದವಾದರೂ ಕೂಡ ಯುದ್ಧಕ್ಕೆ ಕಾರಣಗಳು ಅನೇಕವು ಬರ್ತಾ ಇರ್ತವೆ. ಹಾಗಾದ್ರೆ ಅಂತಹ ಕಾರಣಗಳು ಅಥವಾ ಯುದ್ಧಕ್ಕೆ ಕಾರಣವಾಗ್ತಕ್ಕಂತಹ ಅಂಶಗಳು ಯಾವ್ಯಾವು? ಯುದ್ಧಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಗಬಹುದು? ಹಾಗಾದ್ರೆ ಹೇಳಿ ಒಂದೆರಡು ಪಾಯಿಂಟ್. ಯಾವ್ದಾದ್ರು ರಾಜ್ಯ ಬೇಕು ಅಂತ ಏನ್ ಅದನ್ನ ಏನ್ ವಾಕ್ಯ ಕರೆಕ್ಟ್ ಆಗಿ ಹೇಳು, ಕರೆಕ್ಟ್ ಆಗಿ ಹೇಳ್ತಾ ಇದೀಯ. ಈಗ ರಾಜ್ಯ ಬಿಟ್ಕೊಡುವಂತ 2 ರಾಜ್ಯದ್ದು ಯುದ್ಧ ಮಾಡೋದು ಕಪ್ಪ ಕಾಣಿಕೆ ಇದೆ. ಕಪ್ಪ ಕಾಣಿಕೆನ ತೆಗೆದುಕೊಳ್ಳೋ ಸಲುವಾಗಿ ಅದನ್ನ ಹಿಂಗೂ ಹೇಳ್ಬೋದು. ಒಂದು ಸಾಮ್ರಾಜ್ಯ ವಿಸ್ತರಣೆ. ಯಾವುದೇ ಒಬ್ಬ ರಾಜ ತಾನು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯುದ್ಧ ಮಾಡ್ತಕ್ಕಂಥ ಸರ್ವೇ ಸಾಮಾನ್ಯವಾಗಿ ನಾವು ನೋಡ್ತೀವಿ. ತನ್ನ ಒಂದು ಗಡಿ ಪ್ರದೇಶವನ್ನ ವಿಸ್ತರಿಸಿಕೊಳ್ಳುವ ಸಲುವಾಗಿ ಹಲವಾರು ಯುದ್ಧ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಕೆಲವೊಂದಷ್ಟು ಪ್ರಬಲರ ಸಂಬಂಧ ಅಂದ್ರೆ ಗಡಿ ವಿಸ್ತರಿಸ್ತಾ ಹೋಗುತ್ತೆ, ಆದ್ರೆ ದುರ್ಬಲರ ಸಂಬಂಧದಾಗ ಗಡಿ ಕುಗ್ತಕ್ಕಂಥದ್ದು ಕೂಡ ನಾವು ಕಾಣ್ತೀವಿ. ಅಕ್ಕಪಕ್ಕದ ರಾಜಗಳು ಇವರ ಮೇಲೆ, ಇವರ ಒಂದು ಪ್ರದೇಶಗಳ ಮೇಲೆ ದಾಳಿ ಮಾಡಿ ಅವರ ಒಂದು ಪ್ರದೇಶವನ್ನ ವಶಪಡಿಸ್ತಕ್ಕಂಥದ್ದು ಕೂಡ ನಾವು ಇತಿಹಾಸದ ಪುಟಗಳಲ್ಲಿ ನಾವು ಕಾಣ್ತೀವಿ. ಹಾಗಾದ್ರೆ ಜೊತೆಗೆ ಲೋಭ, ಮೂರನೇದಾಗಿ ಶಕ್ತಿಯ ಪ್ರದರ್ಶನ. ನನ್ನಲ್ಲಿ ಎಷ್ಟು ಆಸೆ, ಲೋಭ ಅಂದ್ರೆ ಆಸೆ ಅಂತಕ್ಕಂಥದ್ದು, ಆಸೆಗಾಗಿ, ಸಂಪತ್ತಿಗಾಗಿ ಅಥವಾ ಶಕ್ತಿಯ ಪ್ರದರ್ಶನ. ನನ್ನಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯ ಇದೆ ನನಗೆ ಅಷ್ಟೇ ಗೊತ್ತಿದೆ ಸಾಲ, ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಅಷ್ಟೇ ಗೊತ್ತಿದೆ ಸಾಕ. ನನ್ನ ಶಕ್ತಿ ಸಾಮರ್ಥ್ಯ ನನ್ನ ಅಕ್ಕಪಕ್ಕದ ರಾಜ್ಯಗಳಿಗೆ ತೋರಿಸ್ತಕ್ಕಂಥದ್ದು ಬೇಡವಾ? ಬೇಡವಾಗಾದ್ರೆ ಬೇಕು. ಸೊ ಅದು ಎಲ್ಲರ ಭಾವನೆ ಒಂದೇ ರೀತಿಯಾಗಿ ಇರಬಹುದು. ಒಬ್ಬರಿಗೆ ಆತರ ಅನ್ಸುತ್ತೆ, ಒಬ್ಬೊಬ್ಬ ರಾಜ್ಯಗಳಿಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅನ್ಸುತ್ತೆ. ಹಾಗಾಗಿ ನನ್ನಲ್ಲಿರ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಇಷ್ಟು ಮಟ್ಟಿಗೆ ಇದೆ ಅನ್ನೋದನ್ನ ಸುತ್ತಮುತ್ತಲ ರಾಜ್ಯದಲ್ಲಿರ್ತಕ್ಕಂತಹ ಅರಸರಿಗೆ ಅಥವಾ ರಾಜ್ಯಕ್ಕೆ ತೋರಿಸಬೇಕು, ಅವರ ಒಂದು ಪ್ರದೇಶವನ್ನ ಒಪ್ಪಿಸ್ಕೋಬೇಕು. ಸೊ ಅನ್ನೋ ಒಂದು ಕಾರಣಕ್ಕಾಗಿ ಕೂಡ ಯುದ್ಧ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಹಾಗೆ ಮತ್ತೊಂದು ಕಾರಣ ದ್ವೇಷ ಸಾಧನೆ. ದ್ವೇಷ ಸಾಧನೆ ಎಷ್ಟೇ ಸರಿಸಮ ಚೆನ್ನಾಗಿರ್ಬೇಕು, ಅನ್ಯೋನ್ಯವಾಗಿರ್ಬೇಕು ಅಂದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ವಿನಾಕಾರಣ ಅಥವಾ ಕುತಂತ್ರಿಗಳ ಒಂದು ಪಿತೂರಿಯಿಂದನೋ ಒಂದಲ್ಲ ಒಂದು ಸಂದರ್ಭದಲ್ಲಿ ಯುದ್ಧ ಅಂತಕ್ಕಂಥದ್ದು, ಜಗಳ ಅಂತಕ್ಕಂಥದ್ದು, ಕದನ ಅಂತಕ್ಕಂಥದ್ದು ಅನಿವಾರ್ಯವಾಗ್ತಕ್ಕಂಥ ಒಂದು ಸಂದರ್ಭ ಬರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹಾಗಾಗಿ ಅಂತ ಒಂದು ದ್ವೇಷ ಸಾಧನೆಗಾಗಿಯೂ ಕೂಡ ನಾವು ಯುದ್ಧ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಆದ್ರೆ ಒಟ್ಟಾರೆ ಯುದ್ಧಕ್ಕೆ ಕಾರಣ ಏನೇ ಇರ್ಬೋದು, ಅಧಿಕಾರ ಆಗಿರ್ಬೋದು, ಆಸೆ ಆಗಿರ್ಬೋದು, ಅಥವಾ ಆಸ್ತಿ ಸಂಪತ್ತಿಗಾಗಿ ಇರ್ಬೋದು, ಗಡಿ ವಿಸ್ತರಣೆ ಆಗಿರ್ಬೋದು, ದ್ವೇಷ ಸಾಧನೆಗಾಗಿರ್ಬೋದು, ಅಥವಾ ಶಕ್ತಿ ಇರ್ಬೋದು, ಪ್ರದರ್ಶನ ಆಗಿರ್ಬೋದು, ಆದ್ರೆ ಪರಿಣಾಮ ಮಾತ್ರ ಅತ್ಯಂತ ಏನು ಕ್ರೂರವಾಗಿರ್ತಕ್ಕಂಥದ್ದು. ಕರೆಕ್ಟ್. ಸಿಂಪಲ್. ಯುದ್ಧಕ್ಕೆ ಕಾರಣ ಒಂದು ಚಿಕ್ಕ ಪ್ರಮಾಣದ ಸಾಕು, ಒಂದು ಚಿಕ್ಕ ಕಾರಣ ಸಾಕು ಯುದ್ಧವನ್ನ ಮಾಡ್ಲಿಕ್ಕೆ. ಆದ್ರೆ ಯುದ್ಧದ ಪರಿಣಾಮ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಅಮಾನಕರವಾಗಿರ್ತಕ್ಕಂಥದ್ದು, ಕ್ರೂರವಾಗಿರ್ತಕ್ಕಂಥ ಒಂದು ಪರಿಣಾಮವನ್ನು ನಾವು ಕಾಣ್ತೀವಿ. ಏನು? ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೋವನ್ನು ಅನುಭವಿಸತಕ್ಕಂಥದ್ದು ಯುದ್ಧದ ಪರಿಣಾಮ. ಮಾನಸಿಕ ಮತ್ತು ದೈಹಿಕ ನೋವು. ಏನು ಮಾನಸಿಕ ನೋವು ಅಂದ್ರೆ ಹೇಗೆ ಹೇಗೆ ಮಾನಸಿಕ ನೋವಾಗ್ತಾ ಹೇಗಾಗುತ್ತೆ? ಒಳಗೆ ಅನುಭವಿಸ್ತಕ್ಕಂಥದ್ದು.
ಪ್ರಯತ್ನ ಪಡಿ ಬರುತ್ತೆ. ಅಂದ್ರೆ ಯುದ್ಧದಲ್ಲಿ ಕೇವಲ ಸಕ್ರಿಯವಾಗಿ ಭಾಗವಹಿಸಿದಂತವರಿಗೆ ಮಾತ್ರ ಆಗ್ತಕ್ಕಂಥದ್ದು ನೋವು ಅಲ್ಲ. ದೈಹಿಕ ನೋವಿನ ಬಗ್ಗೆ ಹೇಳ್ತೀನಿ, ಆಮೇಲೆ ಮಾನಸಿಕ ನೋವು ನಿಮ್ಗೆ ಅಂತಾನೆ ಅರ್ಥ ಆಗುತ್ತೆ. ದೈಹಿಕ ನೋವು ಅಂದ್ರೆ ಯಾವ್ದಾದ್ರು ಒಬ್ಬ ಸೈನಿಕ ಒಂದು ಯುದ್ಧದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೇನೆ, ಹೋರಾಟ ಮಾಡ್ತಾರೆ ಅಂತಂದಾಗ ಅವ್ರು ಯುದ್ಧ ಬೆಳಿಗ್ಗೆ ಆರಂಭ ಆಯ್ತು, ಸಂಜೆ ತನಕ ಹಂಗೆ ಇರ್ತಾನ, ಮತ್ತೇನಾಗುತ್ತೆ? ಸಾಯ್ಬಹುದು ಅಥವಾ ಬದುಕಬಹುದು. ಬದುಕಿದ್ರೂ ಕೂಡ ಜೀವವಿರುತ್ತೆ. ಆದ್ರೆ ಎಷ್ಟೋ ಜನ ಕೈಗಳನ್ನ ಕಳ್ಕೋಬಹುದು, ಕಾಲುಗಳನ್ನ ಕಳ್ಕೋಬಹುದು, ದೇಹಕ್ಕೆ ಆಗ್ತಕ್ಕಂತಹ ಗಾಯಗಳು ನೂರಾರು ಇರುತ್ತೆ, ಕಣ್ಣುಗಳನ್ನ ಕಳ್ಕೋಬಹುದು, ಎಷ್ಟೋ ಜನ ಅಂಗವಿಕಲರಾಗಬಹುದು. ಸೊ ಆ ರೀತಿಯಾದಾಗ ಅವನನ್ನೇ ನಂಬಿಕೊಂಡಂತ ಇಡೀ ಕುಟುಂಬ ಇರುತ್ತೆ, ಪರಿವಾರ ಇರುತ್ತೆ. ಅವನಿಗೆ ಹೆಂಡತಿ ಮಕ್ಕಳು ಇರ್ತಾರೆ, ವಯಸ್ಸಾಗಿರ್ತಕ್ಕಂತಹ ತಂದೆ ತಾಯಿ ಇರ್ತಾರೆ, ಇಡೀ ಒಂದು ಅಕ್ಕ ತಮ್ಮ ಅಣ್ಣ ತಂಗಿ. ಸೊ ಈ ರೀತಿಯ ಒಂದಷ್ಟು ಜವಾಬ್ದಾರಿಗಳನ್ನ ತನ್ನ ಮೇಲೆ ಅವನು ಹೊತ್ಕೊಂಡಿರ್ತಾನೆ. ಅವನನ್ನ ನಂಬಿಕೊಂಡು ಒಂದಷ್ಟು ಕುಟುಂಬ ಜೀವನವನ್ನ ಸಾಗಿಸ್ತಾ ಇದೆ. ಆದ್ರೆ ಯುದ್ಧ ಅಂತಕ್ಕಂಥದ್ದು ಅವನನ್ನ ದೈಹಿಕವಾಗಿ ಅಥವಾ ಸತ್ರೆ ಅಥವಾ ಅನಾಹುತಕ್ಕೆ ಉಂಟಾದ್ರೆ, ಅಂದ್ರೆ ಕೈ ಕಾಲು ಕಳ್ಕೊಂಡು ಅಂಗವಿಕಲನಾದ್ರೆ ಇಡೀ ಕುಟುಂಬದ ಸಂಸಾರದ ಗತಿ ಏನು? ಅದು ಮನಸ್ಸಿಗೆ ಆಗ್ತಕ್ಕಂತಹ ಒಂದು ನೋವು, ಮಾನಸಿಕ ನೋವು. ಮನಸ್ಸಿಗೆ ಆಗ್ತಕ್ಕಂಥ ನೋವು ಮಾನಸಿಕ ನೋವು. ಸೊ ಯುದ್ಧದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಒಂದು ರೀತಿಯಾಗಿ ನೋವನ್ನು ಅನುಭವಿಸಿದರೆ, ಸಕ್ರಿಯವಾಗಿ ಭಾಗವಹಿಸದೇ ಇದ್ದವರು ಕೂಡ ಮಾನಸಿಕವಾಗಿ ಯಾತನೆಯನ್ನು ಅನುಭವಿಸತಕ್ಕಂಥ ಒಂದು ಚಿತ್ರಣವನ್ನು ನಾವು ಈ ಯುದ್ಧದ ಒಂದು ಪರಿಣಾಮಗಳಲ್ಲಿ ನಾವು ಗಮನಿಸ್ತೀವಿ. ಅರ್ಥ ಆಯ್ತಾ? ಸೊ ದೈಹಿಕವಾಗಿ ನಾನು ಭಾಗವಹಿಸಿದ್ರೆ ಮಾತ್ರ ನಾವು ತಪ್ಪ ಬಿಟ್ಟರೆ ಆಗಲ್ಲ ಅಂದ್ರೆ ಅಲ್ಲ. ನಿನ್ನನ್ನೇ ನಂಬಿಕೊಂಡು ಒಂದು ಇಡೀ ಒಂದು ಕುಟುಂಬ ಇರುತ್ತೆ, ಹೆಂಡತಿ ಮಕ್ಕಳು ಬಂಧು ಬಳಗ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ. ಸೊ ಈ ರೀತಿಯಾಗಿ ಒಂದು ದೊಡ್ಡ ಕುಟುಂಬ ಇರುತ್ತೆ. ಅವರೆಲ್ಲರನ್ನೂ ಕೂಡ ಉತ್ತಮವಾಗಿ ಚೆನ್ನಾಗಿ ನೋಡ್ಕೊಳ್ತಕ್ಕಂತಹ ಹೊಣೆಗಾರಿಕೆ ನಿಮ್ಮ ಮೇಲೆ. ಸೊ ನಿಮ್ಮ ಉಳಿವು ದೈಹಿಕ ಉತ್ತಮ ಸ್ಥಿತಿ ಏನಾಗಿರ್ಬೇಕು? ಉತ್ತಮವಾಗಿರ್ಬೇಕು. ಹಾಗಿದ್ದಾಗ ಕೇವಲ ಇನ್ನೊಂದು ಪಾಯಿಂಟ್ ಗಮನಿಸಬಹುದು ನೀವು, ಕೇವಲ ಗೆದ್ದವ್ರು ಮಾತ್ರ ಚೆನ್ನಾಗಿರ್ತಾರೆ, ಸೋತರೆಲ್ಲರೂ ಕೂಡ ಸಾಯ್ತಾರೆ ಅನ್ನೋದು ಅಲ್ಲ. ಗೆದ್ದಂತಹ ಪಕ್ಷಕ್ಕೆ ಅವರಲ್ಲೂ ಕೂಡ ಎಷ್ಟೋ ಜನ ಅನಾಹುತಕ್ಕೆ ಈಡಾಗಿರ್ತಾರೆ, ಕೈ ಕಾಲು ಹೊಂದಿರಬಹುದು, ಸುತ್ತಿರಬಹುದು. ಆದ್ರೆ ಜಯ ಅನ್ನೋದು ಅಂತಿಮವಾಗಿ ಯಾರಾದ್ರೂ ಒಬ್ರಿಗೆ ಸಿಗಲೇಬೇಕು. ಆದ್ರೆ ಸೋತಂತರು ಕೂಡ ಎಷ್ಟೋ ಜನ ಸತ್ತಿರ್ತಾರೆ, ಕೈಕಾಲುಗಳನ್ನು ಕಳ್ಕೊಂಡಿರ್ತಾರೆ, ಎಷ್ಟೋ ಜನ ಅದರ ಜೊತೆಗೆ ಸೆರೆಯಾಳರಾಗಿರ್ತಾರೆ, ಅಂದ್ರೆ ಬಂಧಿಸಿರ್ತಾರೆ ಅಲ್ವಾ? ಸೊ ಈ ರೀತಿಯಾಗಿ ಕೂಡ ಬಂಧನಕ್ಕೆ ಶತ್ರು ಸೈನಿಕದವರನ್ನು ಬಂಧಿಸಿ ಹೇಳ್ಕೊಂಡ್ರೆ ಕುಟುಂಬ ಕೂಡ ಸಮಸ್ಯೆಗೆ ಸಿಕ್ಕಾಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಯುದ್ಧ ಅಂತಕ್ಕಂಥದ್ದು ಕೇವಲ 2 ಅಕ್ಷರದ ಒಂದು ಪದ ಆದರೂ ಕೂಡ ಯುದ್ಧದ ಭೀಕರತೆ ಅಂತಕ್ಕಂಥದ್ದು ಅತ್ಯಂತ ಕ್ರೂರಕರವಾಗಿರ್ತಕ್ಕಂಥದ್ದು. ನೋಡ್ರಿ, ಇತಿಹಾಸದ ಪುಟಕ್ಕೆ ನಾವು ಓದ್ವಿ, ನಾವು ಆಧುನಿಕ ಯುಗಕ್ಕೆ ಬರೋಣ. ಜಾಗತಿಕವಾಗಿ ನಾವು ಎಷ್ಟು ಯುದ್ಧಗಳನ್ನ ಎದುರಿಸಿದ್ವಿ? 2 ಯುದ್ಧಗಳನ್ನ ಮಾಡಿದೀವಿ, ಎದುರಿಸಿದೀವಿ ನಾವು. ಆದ್ರೆ ನಾವಿನ್ನು ಹುಟ್ಟಿರ್ಲಿಲ್ಲ ಅವಾಗ. ಹುಟ್ಟಿರದೇ ಇದ್ರು ನಾವು ಹುಟ್ಟಕ್ಕಿಂತ ಮುಂಚಿತವಾಗಿ ಇಡೀ ಜಗತ್ತು 2 ಪ್ರಪಂಚ ಯುದ್ಧಗಳನ್ನ, ಜಾಗತಿಕ ಯುದ್ಧಗಳನ್ನ ಎದುರಿಸಿದೆ. ಒಂದು ಫಸ್ಟ್ ವರ್ಲ್ಡ್ ವಾರ್ ಅಂತ ಕರಿತೀವಿ, ಪ್ರಥಮ ಜಾಗತಿಕ ಯುದ್ಧ. 2ನೇ ಮಹಾಯುದ್ಧ ಅಥವಾ ಜಾಗತಿಕ ಯುದ್ಧ ಅಂತ ಕರಿತೀವಿ. ಆ ಒಂದು ಮೊದಲನೇ ಜಾಗತಿಕ ಯುದ್ಧದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ತೀವ್ರತರವಾಗಿರ್ತಕ್ಕಂಥ ಒಂದು ಪರಿಣಾಮ ಏನಾಗಲ್ಲ. ಆದ್ರೆ 2ನೇ ಜಾಗತಿಕ ಯುದ್ಧ ಅಂತಕ್ಕಂಥದ್ದು ಏನಿದೆಯೋ ಅದು ಅತ್ಯಂತ ಭೀಕರವಾಗಿರ್ತಕ್ಕಂಥದ್ದು. ಅಮೆರಿಕ ಅಂತಕ್ಕಂತಹ ಒಂದು ದೇಶ, ಜಪಾನ್ ಅಂತಕ್ಕಂತಹ ದೇಶದ 2 ಪ್ರಮುಖ ವಾಣಿಜ್ಯ ನಗರಗಳಾಗಿರ್ತಕ್ಕಂತಹ ಹಿರೋಶಿಮಾ ಮತ್ತು ನಾಗಾಸಾಕಿ. ನಿಮ್ಮ ಸೋಷಿಯಲ್ ಸೈನ್ಸ್ ಬಹುಶಃ ಓದಿರಬಹುದು, ಮುಂದೆ ಓದ್ತೀರಿ, ಕೇಳಿರಬಹುದು. ಹಿರೋಶಿಮಾ ಮತ್ತು ನಾಗಾಸಾಕಿ ಅಂತಕ್ಕಂತಹ 2 ನಗರಗಳ ಮೇಲೆ ಅಣುಬಾಂಬ್ ದಾಳಿ ನಡೆಯುತ್ತೆ. ಅಣುಬಾಂಬ್ ದಾಳಿ ಆಗುತ್ತೆ. ಸೊ ಗಾಳಿಯಲ್ಲಿ ಅದು ತನ್ನ ಒಂದು ವಿಷಜಾಲವನ್ನ ಬಿತ್ತುತ್ತೆ. ನೋಡ್ರಿ, ಆ ಒಂದು ಪ್ರದೇಶ ಹೆಂಗಿರುತ್ತೆ ಅಂತಂದ್ರೆ ಅಷ್ಟೊಂದು ಒಂದು ವಾಣಿಜ್ಯ ಪ್ರಮಾಣ ತುಂಬಾ ಒಂದು ಕಾಲದಲ್ಲಿ ತುಂಬಾ ಉತ್ಕೃಷ್ಟವಾಗಿ ಉಜ್ವಲವಾಗಿ ಬೆಳೆದಂತಹ ಒಂದು 2 ನಗರಗಳು ಆ ಅಣುಬಾಂಬಿನ ಪರಿಣಾಮವಾಗಿ ಇಡೀ ಒಂದು ಮನುಷ್ಯ ಅಂತಲ್ಲ, ಇಡೀ ಜೀವ ಸಂಕಲವೇ ನರಳತಕ್ಕಂತ ಒಂದು ಶೋಚನೀಯ ಸ್ಥಿತಿಯನ್ನ ತರತಕ್ಕಂತ ಒಂದು ಕೆಲಸ ಆ ಅಣುಬಾಂಬ್ ಅಂತಕ್ಕಂಥದ್ದು ಮಾಡುತ್ತೆ.
ಇವತ್ತು 1944-45ರಲ್ಲಿ ಆ ಒಂದು ಅಣುಬಾಂಬ್ ದಾಳಿ ಆಗಿರ್ತಕ್ಕಂಥದ್ದು. ಇವತ್ತು 2024ರಲ್ಲಿ ಇದೆ ನಾವು. ಇವತ್ತು ಹುಡ್ತಕ್ಕಂತಹ ಮಕ್ಕಳು ಕೂಡ ಅಲ್ಲಿ ಸರಿಯಾದ ರೀತಿಯಲ್ಲಿ ಹುಡ್ತಾ ಇದ್ದಾರೆ. ಅಂದ್ರೆ ಅಂಗವಿಕಲರಾಗಿ, ಬೇರೆ ಬೇರೆ ರೋಗ ಪೀಡಿತರಾಗಿ ಮಕ್ಕಳು ಹುಡ್ತಾ ಇದ್ದಾರೆ. ಜನಸಂಖ್ಯೆ ಇವತ್ತು ಜಪಾನ್ ಇವತ್ತು ಇಷ್ಟೊಂದು ಜಾಗತಿಕವಾಗಿ ಮುಂದುವರೆದಂತಹ ಅಭಿವೃದ್ಧಿ ಹೊಂದಿರುವಂತಹ ರಾಷ್ಟ್ರಗಳ ಪಟ್ಟಿಯಲ್ಲಿ ತನ್ನ ಸ್ಥಾನವನ್ನು ಪಡ್ಕೊಂಡಿದ್ರು ಕೂಡ ಅದನ್ನು ಎದುರಿಸಿದೆ, ಮೆಟ್ಟಿ ನಿಂತಿದೆ. ಅಮೆರಿಕದ ಒಂದು ಪ್ರಮಾಣ ದಾಳಿಯನ್ನ ಮೆಟ್ಟಿ ನಿಂತಿದೆ. ಆದರೂ ಕೂಡ ಆ ಒಂದು 2 ನಗರಗಳು ಅಂತ ಬಂದಾಗ ಇವತ್ತು ಆ ಒಂದು ಪ್ರದೇಶದಲ್ಲಿ ಆ ಒಂದು ವಿಷ ಅನಿಲದಿಂದಾಗಿ ಒಂದು ಸರಿಯಾದ ಪ್ರಮಾಣದಲ್ಲಿ ಸಸ್ಯ ಅಂತಕ್ಕಂಥದ್ದು, ಮರ ಅಂತಕ್ಕಂಥದ್ದು ಉದ್ಭವಿಸಲ್ಲ. ಜೀವ ಸಂಕುಲ ಕೂಡ, ಪ್ರಾಣಿ ಸಂಕುಲ ಆಗಿರ್ಬೋದು, ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇಲ್ಲ. ಸೊ ಒಂದು ಪರಮಾಣುವಿನ ಒಂದು ವಿಷ ಅನಿಲ ಅಂತಕ್ಕಂಥದ್ದು ಅಷ್ಟು ಕ್ರೂರಕರವಾಗಿರ್ತಕ್ಕಂಥದ್ದು. ಈಗ ಯುದ್ಧ ಆಗಿ ಹೆಚ್ಚು ಕಡಿಮೆ 70-80 ವರ್ಷ ಆಯ್ತು ಈಗ ಅಲ್ವಾ. ಪರಮಾಣು ದಾಳಿ, ಪರಮಾಣುವಿನ ಹೊಸ ಆವಿಷ್ಕಾರಗಳು, ಸಂಶೋಧನೆಗಳು ನಡೀತಾ ಇದೆ. ಮತ್ತಷ್ಟು ಪರಮಾಣುವಿನ ಶಕ್ತಿ ಅಂತಕ್ಕಂಥದ್ದು ಏನಾಗಿದೆ, ಹೆಚ್ಚಾಗಿದೆ. ಈಗೇನಾದ್ರೂ ವರ್ಲ್ಡ್ ವಾರ್ ನಡೆದ ಅಂದ್ರೆ ಪ್ರಪಂಚದಲ್ಲಿ ಬಹುಶಃ ಯಾವ ಜೀವರಾಶಿಯೂ ಕೂಡ ಉಳಿಯಲ್ಲ. ಅಷ್ಟೊಂದು ಭಯಂಕರವಾಗಿರ್ತಕ್ಕಂಥ. ಯಾಕಂದ್ರೆ ನೀವು ಯೋಚನೆ ಮಾಡಿ, 44-45ರಲ್ಲೇ ಒಂದು ಮನುಷ್ಯ ಅಥವಾ ಎಲ್ಲ ಜೀವ ಸಂಕುಲಗಳಿಗೆ ಒಂದು ಆಪತ್ತನ್ನ ತಂದಿರತಕ್ಕಂಥ ಪರಮಾಣುವಿನ ದಾಳಿನೇ ಆಗಿದ್ದಾಗ ಇವತ್ತು ಇನ್ನೂ ಅಭಿವೃದ್ಧಿ ಎಷ್ಟೋ ಮೆಟ್ಟುಗಳನ್ನ ಹತ್ತಿ ಮುಂದೋಗಿದ್ದೀವಿ ನಾವು, ಮುಂದುವರೆದಿದ್ದೀವಿ ನಾವು. ಜಾಗತಿಕವಾಗಿ, ವೈಜ್ಞಾನಿಕವಾಗಿ ಹೊಸ ಸಂಶೋಧನಾ ಆವಿಷ್ಕಾರಗಳ ಪರಿಣಾಮವಾಗಿ ಮುಂದೋಗಿದ್ವಿ. ಹಾಗಾಗಿ ಏನ್ ಬೇಕಾದ್ರೂ ಕೂಡ ಹಾಕ್ತಾರೆ ಅಲ್ವಾ. ಹಾಗಾಗಿದ್ದ ಏನು ಪರಿಣಾಮನೇ ತರಲ್ವಾ, ಮನುಷ್ಯರಲ್ಲಿ ಬದಲಾವಣೆ ತರಲ್ವಾ ಅಂತಂದಾಗ ಅದಕ್ಕೊಂದು ಸಣ್ಣ ಕಥೆಯನ್ನ ಹೇಳ್ತೀನಿ. ಅಶೋಕ ಕೇಳಿದ್ರಲ್ಲ ಹೆಸರು, ಎಲ್ಲರೂ ಕೇಳಿದ್ರು ನಾವು. ಇಡೀ ಜಗತ್ತನ್ನ ಆಳದಂತಹ ಜಗತ್ತಿಗೆ ತನ್ನ ಒಂದು ಚಕ್ರಾಧಿಪತ್ಯವನ್ನ ವಿಸ್ತರಿಸಿದಂತಹ ರಾಜ ಯಾರಪ್ಪ ಅಂದ್ರೆ ಅಶೋಕ ಅಂತಕ್ಕಂಥವನು. ಅಶೋಕ ಬೌದ್ಧ ಧರ್ಮದ ಅನುಯಾಯಿ. ಇಡೀ ವಿಶ್ವಕ್ಕೆ ಬೌದ್ಧ ಧರ್ಮವನ್ನ ಒಪ್ಪಿಸುವಂತನು. ತನ್ನ ಒಂದು ಮಕ್ಕಳ ಮುಖಾಂತರವಾಗಿ ಜೊತೆಗೆ ತಾನು ಕೂಡ ಎಲ್ಲೇ ಎಷ್ಟು ಸಾಧ್ಯ ಅಷ್ಟರ ಮಟ್ಟಿಗೆ ಬೌದ್ಧ ಧರ್ಮವನ್ನ ಪ್ರಚಾರ ಮಾಡ್ತಾ ಬೌದ್ಧ ಧರ್ಮದ ಕಟ್ಟ ಅನುಯಾಯಿಯಾಗಿರ್ತಕ್ಕಂಥ ಅಶೋಕ ಅನ್ನೋದು ಗೊತ್ತು. ಆದ್ರೆ ಅಶೋಕನ ತನ್ನ ಜೀವನದಲ್ಲಿ ನಡೆಸಿದ್ದು ಒಂದೇ ಯುದ್ಧ. ಅದು ಯಾವ್ದು ಗೊತ್ತಾ? ಯಾವುದು? ಕ್ರಿಸ್ತ ಪೂರ್ವ 261 ಕ್ರಿಸ್ತ ಶಕ ಅಲ್ಲ, ಕ್ರಿಸ್ತ ಪೂರ್ವ. ಅದು ನೆನ್ಪಿಟ್ಕೋಬೇಕು. ನಾವಿರೋದು ಈಗ ಕ್ರಿಸ್ತ ಶಕ, ಕ್ರಿಸ್ತನ ಹುಟ್ಟಿನ ನಂತರದಲ್ಲಿ ಬರ್ತಕ್ಕಂಥದ್ದು ಕ್ರಿಸ್ತ ಶಕ. ಕ್ರಿಸ್ತನ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದನ್ನ ಪೂರ್ವ ಅಂತ ಕರೀತೀವಿ. ಹಾಗಾಗಿ ಕ್ರಿಸ್ತ ಪೂರ್ವ ಇದು, ಕ್ರಿಸ್ತ ಶಕ. ಕ್ರಿಸ್ತ ಪೂರ್ವ 261ರಲ್ಲಿ ಕಳಿಂಗ ದೇಶದ ಮೇಲೆ ಯುದ್ಧಕ್ಕೆ ಹೋಗ್ತಾರೆ. ಬಹುಶಃ ಕಳಿಂಗ ದೇಶದ ಯುದ್ಧಕ್ಕೆ ಹೋಗ್ತಾನೆ ಅನ್ನೋದು ಕೇಳಿರಬಹುದು. ಯುದ್ಧದ ರಾಜ ಗೊತ್ತಾ ನಿಮ್ಗೆ? ಕಳಿಂಗದ ಅವತ್ತಿನ ರಾಜ ಯಾರು? ಶುದ್ಧ ಧರ್ಮ ಅಂತಕ್ಕಂಥನು ಅವತ್ತಿನ ಕಳಿಂಗದ ಅರಸನಾಗಿರ್ತಾನೆ. ಅಶೋಕ ಎಷ್ಟು ಮಟ್ಟಿಗೆ ಪ್ರಬಲ ಅರಸನಾಗಿರ್ತಾನೋ ಆ ಒಂದು ಕಳಿಂಗ ದೇಶದ ಅರಸನಾಗಿರ್ತಕ್ಕಂತಹ ಶುದ್ಧ ಧರ್ಮ ಅಂತಕ್ಕಂಥನು ಅಷ್ಟೇ ಪ್ರಬಲ ಅರಸನಾಗಿ, ತುಂಬಾ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು, ತುಂಬಾ ಚಕ್ರಾಧಿಪತಿಯಾಗಿ ತುಂಬಾ ಅತ್ಯುತ್ತಮವಾಗಿ ನಿಭಾಯಿಸಿರ್ತಾನೆ. ಆ ಯುದ್ಧಕ್ಕೆ ಕಾರಣ ಏನೇ ಇರಬಹುದು, ಯುದ್ಧ ಅಂತಕ್ಕಂಥದ್ದು ಅಶೋಕನಿಗೂ ಮತ್ತು ಶುದ್ಧ ಧರ್ಮನಿಗೂ ಅನಿವಾರ್ಯವಾಗುತ್ತೆ. ಕಳಿಂಗ ದೇಶದ ಮೇಲೆ ಅಶೋಕ ದಂಡ ಎತ್ತಿ ಹೋಗ್ತಾನೆ ಕ್ರಿಸ್ತಪೂರ್ವ 261ರಲ್ಲಿ. ಆದ್ರೆ ಈ ಒಂದು ಯುದ್ಧದ ಮುಖೇನ ಸಾಕಷ್ಟು ಬದಲಾವಣೆಯನ್ನ, ಜೀವನದ ಗತಿಯನ್ನ ಅಶೋಕನ ಜೀವನದಲ್ಲಿ ಬದಲಾಗುತ್ತೆ. ಆದ್ರೆ ಯಾಕೆ, ಹೇಗೆ ಬದಲಾದ? ಮಾಡಿದೊಂದೇ ಯುದ್ಧ. ಆದ್ರೆ ಯುದ್ಧ ಅವನ ಮನಸ್ಸನ್ನ ಪರಿವರ್ತನೆ ಮಾಡ. ಬೌದ್ಧ ಧರ್ಮಕ್ಕೆ ಅದು ಕಾರಣ ಆಯಿತು. ಕಳಿಂಗದ ಯುದ್ಧ ಬೌದ್ಧ ಧರ್ಮದ
ಬೌದ್ಧ ಧರ್ಮವನ್ನ ಸ್ವೀಕರಿಸಲಿಕ್ಕೆ ಅವತ್ತು ಅದನ್ನ ಪ್ರಚಾರ ಮಾಡಿಸ್ಲಿಕ್ಕೆ ಆ ಒಂದು ಯುದ್ಧ ಅಂತಕ್ಕಂಥದ್ದು ಕಾರಣ ಆಯ್ತು. ನೀವು ಹೇಳಿದ್ದು ಕೂಡ ಸತ್ಯವಾಗಿದೆ. ಏನಪ್ಪಾ ಅಂದ್ರೆ ಆ ಒಂದು ಯುದ್ಧದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೈನಿಕರು ಸಾಯ್ತಾರೆ. ಎರಡು ಕಡೆಯಿಂದ ಕೂಡ ಆಗುತ್ತೆ. ಕಳಿಂಗದ ಅರಸ ಸೋತು ಸೆರೆಯಾಗ್ತಾನೆ, ಅವನ 2 ಮಕ್ಕಳು ಕೂಡ ಸಾಯ್ತಾರೆ. ಏನೇ ಆದ್ರೂ ಕೂಡ ಸಾಕಷ್ಟು ಜನ ಸಾಯ್ತಾರೆ, ಸಾಕಷ್ಟು ಜನ ಕೈಗಳನ್ನ ಕಾಲುಗಳನ್ನ ಕಳ್ಕೊಂತಾರೆ. ಅಷ್ಟೇ ಆಗದ್ರೆ ಸುಮ್ಮನೆ ಆಗ್ಬೋದಿತ್ತು. ಮತ್ತು ಅವತ್ತಿನ ಕಾಲದಲ್ಲಿ ಅತ್ಯಂತ ಹಿಂದೆ ಅಥವಾ ನಂತರದಲ್ಲೂ ಕೂಡ ಮತ್ತೊಂದು ಭೀಕರ ಘಟನೆ ನಡೀತಕ್ಕಂಥದ್ದು ಅದನ್ನ ಯಾರು ಕೂಡ ಇತಿಹಾಸದಲ್ಲಿ ಬರೋದು ಇಲ್ಲ. ಏನಪ್ಪಾ ಅಂತಂದ್ರೆ ನಮ್ಮ ಮಾಸ್ತಿಯವರ ಸಣ್ಣ ಕತೆ, ನಾನೇ ನಿಮ್ಗೆ ಹೇಳಿದೆ ಸಣ್ಣ ಕಥೆಗಾರರು ಅಂತ ಬರೆದಿದ್ದೆ. ಅದರಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥವ್ರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅಂತ ಹೇಳಿದೆ. ಅವರೇ ಬರೆದಿರ್ತಕ್ಕಂಥ ಒಂದು ಪುಸ್ತಕ ಇದು, ಮಾಸ್ತಿಯವರ ಸಣ್ಣ ಕಥೆಗಳು. ಇದು ಮಾಸ್ತಿಯವರ ಭಾವಚಿತ್ರ. ಇವರನ್ನೇ ಮಾಸ್ತಿ ಸಣ್ಣ ಕಥೆಗಳ ಜನಕ ಅಂತೇಳಿ ಕರೀತಾ ಇರ್ತಕ್ಕಂಥದ್ದು. ನೋಡ್ರಿ, ಇದರಲ್ಲಿ ಒಂದು ಗದ್ಯ ಬರುತ್ತೆ, ಪ್ರಿಯದರ್ಶಿ ಅಶೋಕ ಅಂತ. ಇದು ಬರುತ್ತೆ ಪ್ರಿಯದರ್ಶಿ ಅಶೋಕ ಅಂತ ಬರುತ್ತೆ. ಈ ಒಂದು ಸಣ್ಣ ಕಥೆ ಸುಮಾರು ಇದರಲ್ಲಿ ಒಂದು 100 ಕಥೆಗಳು ಇದಾವೆ ಈ ಬುಕ್ಕಲ್ಲಿ 100 ಕಥೆ ಇದಾವೆ. ಅದಕ್ಕೆ ಸಣ್ಣ ಕಥೆಗಳು ಜನಕ ಅಂತ ಕರೀತಾರೆ. ಸುಮ್ಮನೆ ಕಥೆಗಳಲ್ಲ, ಏನೋ ಒಂದು ಹೇಳ ಬಂದ್ರೆ ಅಂತ ಎಲ್ಲ ಕರೀಲಿಕ್ಕೆ ಸಾಧ್ಯ ಇಲ್ಲ. 100 ಕಥೆ, ಒಂದು 25 ಕಥೆಗಳಿಗೆ ಒಂದೊಂದು ಪುಸ್ತಕಗಳನ್ನ ರಚನೆ ಮಾಡಿ ಬಿಟ್ಟಿದ್ದಾರೆ. ಸಾಧ್ಯವಾದಲ್ಲಿ ಅವನ್ನ ಓದಿ ಒಂದಕ್ಕಿಂತ ಒಂದು ವಿಭಿನ್ನವಾಗಿದ್ದಾವೆ ಕಥೆಗಳು ಅಂತ ಒಂದು 100 ಕಥೆಗಳನ್ನ ಸೇರಿಸ್ಬಿಟ್ಟು ಇಲ್ಲಿ ಸಮಗ್ರ ಕಥೆಗಳು ಅಂತ ಹೇಳಿ ಬುಕ್ಕನ್ನ ತಯಾರಿಸಿರ್ತಕ್ಕಂಥದ್ದು. ನೋಡಿ, ಇದರಲ್ಲಿ ಒಂದು ಕಥೆ ಬರುತ್ತೆ, ಇದರಲ್ಲಿ ಪ್ರಿಯದರ್ಶಿ ಅಶೋಕ್ ಅಂತ ಹೇಳಿ. ಇದರಲ್ಲಿ ನಮ್ಮ ಮಾಸ್ತಿಯವರು ಹೇಳ್ತಾ ಹೋಗ್ತಾರೆ, ಏನಪ್ಪ ಅಂದ್ರೆ ಯುದ್ಧದ ಪರಿಣಾಮ ನಾವು ನೀವು ಹೇಳೋದಕ್ಕೆ ಕೇವಲ ರಣರಂಗದಲ್ಲಿ ಏನು ಇಷ್ಟೊತ್ತು ಮಾತಾಡಿದ್ರಲ್ಲ ಅಷ್ಟು ಮಾತ್ರ ಇಲ್ಲ, ಅದರ ಜೊತೆಗೆ ಗೆದ್ದಂತಹ ಸೈನಿಕರು ಸೋತಂತಹ ರಾಜ್ಯದ ಗಡಿಯೊಳಗೆ ನುಗ್ಗಿರ್ತಾರೆ, ಅವರ ರಾಜ್ಯಕ್ಕೆ ನುಗ್ತಾರೆ, ಸಣ್ಣ ಸಣ್ಣ ಹಳ್ಳಿಗಳಿಗೆ ನುಗ್ಗಿರ್ತಾರೆ. ಎಷ್ಟೋ ಜನ ಬಡವರ ಮನೆಗಳಿಗೆ ಮೇಲೆ ದಾಳಿ ಮಾಡ್ತಾರೆ. ಅವ್ರ ಹತ್ತಿರತಕ್ಕಂತಹ ಒಡವೆ ಆಸ್ತಿ ಪಾಸ್ತಿ ಎಲ್ಲೋ ದವಸ ಧಾನ್ಯಗಳೆಲ್ಲವನ್ನೂ ಕೂಡ ದೋಚುತ್ತಾರೆ. ಅಷ್ಟಕ್ಕೆ ನಿಲ್ಲಲ್ಲ ಕ್ರೌರ್ಯ ಅಂತಕ್ಕಂಥದ್ದು, ಯುದ್ಧದ ಭೀಕರತೆ ಅಂತಕ್ಕಂಥದ್ದು. ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಳ ಮೇಲೆ ಅವ್ರ ಕಣ್ಣು ಬೀಳುತ್ತೆ. ಎಷ್ಟೋ ಜನ ಅದರಿಂದಾಗಿ ಏನ್ ಮಾಡ್ತಾರೆ ಅಲ್ಲ, ತಮ್ಮ ಒಂದು ಮಾನವನ್ನ ಕಳ್ಕೊಂತಾರೆ. ಎಷ್ಟೋ ಜನ ತಮ್ಮ ಒಂದು ಮಾನವನ್ನ ಉಳಿಸಿಕೊಳ್ಳುವ ಸಲುವಾಗಿ ಪ್ರಾಣವನ್ನ ಕಳ್ಕೊಂತಾರೆ. ಅಂತ ಒಂದು ದಯನೀಯ ಸ್ಥಿತಿಯನ್ನು ನೋಡಿ ತಂದೆ ತಾಯಿಗಳು ಅದ್ರ ಜೀವನದಲ್ಲಿರ್ತಾರೆ. ಅವರು ಕೂಡ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊತಾರೆ. ಇವೆಲ್ಲ ಒಂದು ಚಿತ್ರಣವನ್ನ ನಾವು ಈ ಒಂದು ಕಥೆಯ ಮುಖಾಂತರದಲ್ಲಿ ತಿಳ್ಕೋಬಹುದು. ಬಹಳ ಚೆನ್ನಾಗಿದೆ. ಸೊ ಇದೆಲ್ಲ ಭೀಕರತೆ ಅಶೋಕನ ಮನಸ್ಸನ್ನ ನಾವ್ ಹೇಳಿದಾಗ ಯಾಕೆ ಇದುವರೆಗೂ ಕೂಡ ಇತಿಹಾಸದಲ್ಲಿ ಇಷ್ಟೊಂದು ಯುದ್ಧಗಳು ನಡೆದಿದ್ದಾವೆ, ಯಾರ ಮನಸ್ಸು ಕೂಡ ಬದಲಾಗಿದೆ, ಅಶೋಕನ ಮನಸ್ಸೇ ಯಾಕೆ ಬದಲಾಯಿತು? ಇದರಲ್ಲಿ ಬೌದ್ಧ ಧರ್ಮದ ಅವತ್ತಿನ ಧರ್ಮಗುರು ಉಪಗುಪ್ತ ಅಂತ ಬರ್ತಾನೆ. ಉಪಗುಪ್ತ ಬೌದ್ಧ ಗುರು ಅವತ್ತಿನ ಕಾಲದಲ್ಲಿ ಇರ್ತಕ್ಕಂಥದ್ದು. ಇವನು ಯುದ್ಧ ಅಂತಕ್ಕಂಥದ್ದು ಇಲ್ಲಿ ಇಷ್ಟೇ ಅಲ್ಲ, ಯುದ್ಧದ ನಿಜವಾದಂತಹ ಪರಿಣಾಮ ಏನು ಅನ್ನೋದನ್ನ ಆ ನಗರಕ್ಕೆ ಹಳ್ಳಿಗಳಿಗೆ ಕರ್ಕೊಂಡು ಹೋಗ್ತಾನೆ. ಸ್ವತಃ ಮಾರುವೇಷದಲ್ಲಿ ಹೋಗ್ತಾನೆ. ಉಪಗುಪ್ತ ಮತ್ತು ಅಶೋಕ ಇಬ್ರು ಕೂಡ ಯಾಕಂದ್ರೆ ರಾಜ ಅಂತಂದ್ರೆ ರಾಜನ ಮುಂದೆ ಯಾರು ಮಾಡ್ತಾರ ಮಾಡಲ್ಲ, ಮಾರುವೇಷದಲ್ಲಿ ಹೋಗ್ತಾರೆ. ಮಾರುವೇಷದಲ್ಲಿ ಹೋದಂತಹ ಸಂದರ್ಭದಲ್ಲಿ ಸ್ವತಃ ಕಣ್ಣಾರೆ ಅದೇ ಒಂದು ಮಾತನ್ನು ಕೊಂಡಿರ್ತಾರೆ, ನೋಡ್ಬೇಕಷ್ಟೇನೆ ಏನು ಮಾಡಂಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸ್ವತಃ ಎಲ್ಲದನ್ನೂ ಕೂಡ ಕಣ್ಣಾರೆ ಕಾಣ್ತಾ ಹೋಗ್ತಾರೆ. ಇಷ್ಟೊಂದು ಭೀಕರವಾಗಿರುತ್ತಾ ಯುದ್ಧದ ಪರಿಣಾಮ ಅಂತಕ್ಕಂಥದ್ದು ಸ್ವತಃ ಕಣ್ಣಾರೆ ಯಾವಾಗ ನೋಡ್ತಾನ. ಇಂಥ ಒಂದು ಇಷ್ಟೆಲ್ಲ ಪರಿಣಾಮವನ್ನ ಮಾಡ್ತಕ್ಕಂಥ ಯುದ್ಧ ಅಂತಕ್ಕಂಥದ್ದು ನಮಗೆ ಇದು ಅವನ ಮನಸ್ಸಿನ ಮೇಲೆ. ಹಾಗಾಗಿ ಬೌದ್ಧ ಗುರುವಾಗಿರ್ತಕ್ಕಂತಹ ಉಪಗುಪ್ತನ ಸಹಾಯದಿಂದ ಇವರ ಒಂದು ಮಾರ್ಗದರ್ಶನದಲ್ಲಿ ಅಶೋಕ ಬೌದ್ಧ ಧರ್ಮವನ್ನ ಸ್ವೀಕರಿಸ್ತಾನೆ. ಬೌದ್ಧ ಧರ್ಮದ ಅನುಯಾಯಿ ಅವತ್ತಿಂದ. ಸೊ ಅದೇ ಅವನ ಜೀವನದಲ್ಲಿ ಮಾಡಿದಂತಹ ಪ್ರಥಮ ಮತ್ತು ಅಂತಿಮ ಯುದ್ಧ. ಅದರ ತದನಂತರದಲ್ಲಿ ಯಾವುದೇ ತರಹದ ಯುದ್ಧ ಅಂತಕ್ಕಂಥದ್ದು ಅವನ ಜೀವನದಲ್ಲಿ ಮಾಡಲೇ ಇಲ್ಲ. ಇಷ್ಟೆಲ್ಲ ಹೇಳಿದ್ವಿ. ಈಗ ಯುದ್ಧ ಪಾಠವನ್ನು ಬರೆದಿರ್ತಕ್ಕಂಥ ನಮ್ಮ ಮಹಿಳಾ
ಲೇಖಕಿಯಾಗಿರ್ತಕ್ಕಂತಹ ಸಾರಾ ಅಬೂಬಕರ್ ಅವರ ಪರಿಚಯವನ್ನ ನಾವೀಗ ಮಾಡ್ಕೊಳ್ಳೋಣ. ಲೇಖಕಿ ಸಾರಾ ಅಬೂಬಕರ್ ಕಾಲ ಜೂನ್ 30, 1936. ಸ್ಥಳ ಕಾಸರಗೋಡು. ಕಾದಂಬರಿಗಳು ಚಂದ್ರಗಿರಿಯ ತೀರದಲ್ಲಿ. ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಹೊಡೆದ ದೋಣಿಯಲ್ಲಿ. ಇಷ್ಟು ಬರತಕ್ಕಂತಹ ಕಾದಂಬರಿಗಳು. ಇನ್ನು ಕಥಾ ಸಂಕಲನಗಳಲ್ಲಿ ಚಪ್ಪಲಿಗಳು, ಕೆಡ್ಡ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶಸ್ತಿ ಇವರಿಗೆ ಬಂದಿರತಕ್ಕಂಥದ್ದು ನೃಪತುಂಗ ಪ್ರಶಸ್ತಿ ಲಭಿಸಿದೆ. ನಮ್ಮ ಮಹಿಳಾ ಲೇಖಕಿ ಇವರ ಒಂದು ಫೋಟೋವನ್ನ ಹುಡುಕ್ದೆ, ಸಿಗಲಿಲ್ಲ ಅರಸೀಕೆರೆಯಲ್ಲಿ. ಹಾಗಾಗಿ ಪುಸ್ತಕದಲ್ಲಿ ಇರತಕ್ಕಂಥದ್ದನ್ನ ತೋರಿಸ್ತಾ ಇದ್ದೀನಿ. ನಾವು SSLC ಪರೀಕ್ಷೆಯಲ್ಲಿ, ಮುಖ್ಯ ಪರೀಕ್ಷೆಯಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಅರ್ಧ ವರ್ಷ ಪರೀಕ್ಷೆಗಳಿಂದ ಆಲ್ರೆಡಿ ಹೇಳಿದ್ರು ಕೂಡ, 9ನೇ ತರಗತಿಯಲ್ಲಿ ನಿಮಗೆ ಅಭ್ಯಾಸ ಮಾಡಿಸ್ತೀನಿ. ನಾವು ಯಾವುದೇ ಲೇಖಕಿ ಅಥವಾ ಲೇಖಕ, ಕವಿ, ಕವಯತ್ರಿಯವರ ಪರಿಚಯವನ್ನ ಬರೀತಕ್ಕಂಥ ಒಂದು ಸಂದರ್ಭದಲ್ಲಿ ಅಥವಾ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ವಾಕ್ಯ ರೂಪದಲ್ಲಿ ಬರಿಬೇಕಂತೇಳಿ ಹೇಳಿದೀನಿ. ಅದು ಅಭ್ಯಾಸ ಕೂಡ ಮಾಡಿಸಿರಿ. ಆದ್ರಿಂದ ಪಾಯಿಂಟ್ ವೈಸ್ ಅಷ್ಟೇ ಬರ್ದಿದ್ದೀನಿ, ಬೇಗ ಕಾಣಲಿ ಅಂತ ಹೇಳ್ಬಿಟ್ಟು. ನೋಡಿ, ನಮ್ಮ ಮಹಿಳಾ ಲೇಖಕಿಯರು ನೋಡ್ರಿ, ಮಹಿಳಾ ಲೇಖಕಿಯರು ನಮ್ಮ ಸಮಾಜದಲ್ಲಿ, ಸಾಹಿತ್ಯರಂಗದಲ್ಲಿ ಕಡಿಮೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಎದ್ದುಕೊಂಡಂತವರು ನಮ್ಮ ಜನಪ್ರಿಯ ಕಥೆಗಾರ್ತಿ ಮತ್ತು ಕಾದಂಬರಿ ಆಗಿರ್ತಕ್ಕಂಥ ನಮ್ಮ ಸಾರಾ ಅಬೂಬಕರ್ ಅವರು. ಹುಟ್ಟಿದ್ದು ಜೂನ್ 30, 1936ರಲ್ಲಿ ಹುಡ್ತಾರೆ. ಇಲ್ಲಿ ಕಾಸರಗೋಡಿನಲ್ಲಿ ಹುಡ್ತಾರೆ. ಇದೇ ತರನೇ ಬರೆಯುವುದು. ಸಾರಾ ಅಬೂಬಕರ್ ಅವರು 1900 ಜೂನ್ 30, 1936ರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು. ವಾಕ್ಯ ಕಂಪ್ಲೀಟ್ ಆಗಿದೆ. ಎಲ್ಲಿ ಹುಟ್ಟಿದ್ರು, ಎಷ್ಟರಲ್ಲಿ ಹುಟ್ಟಿದ್ರು ಅನ್ನೋದು ಬಂತು. ನೋಡ್ರಿ, ಕಾಸರಗೋಡು ಬಹುಶಃ ಹೆಸರು ಕೇಳಿದ್ರೆ ನೀವು ಇವತ್ತಿನ ಕೇರಳ ಭಾಗದಲ್ಲಿ ಬರುತ್ತೆ. ಬಹುತೇಕವಾಗಿ ಕನ್ನಡಿಗರು ಇರ್ತಕ್ಕಂಥ ಒಂದು ಪ್ರದೇಶ ಅದು. ಆದ್ರೂ ಕೂಡ ರಾಜ್ಯ ಪುನರ್ವಿಂಗಡಣೆಯಿಂದಾಗಿ ಇವತ್ತು ಕೇರಳ ಭಾಗಕ್ಕೆ ಸೇರಿದೆ ಕಾಸರಗೋಡು. ಇನ್ನು ಬರೆದಿರ್ತಕ್ಕಂತಹ ಕೃತಿಗಳಲ್ಲಿ ಕಾದಂಬರಿಗಳು ಚಂದ್ರಗಿರಿ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳೆ ಹೊಡೆದ ದೋಣಿಯಲ್ಲಿ ಎಂಬುವ ಕಾದಂಬರಿಗಳನ್ನ, ಹಾಗೆ ಚಪ್ಪಲಿಗಳು, ಕೆಟ್ಟ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಎಂಬುವ ಕಥಾ
ಸಂಕಲನಗಳನ್ನ ರಚಿಸಿದ್ದಾರೆ. ನೋಡಿ, ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಅಂತಕ್ಕಂಥ ಒಂದು ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಮತ್ತೊಮ್ಮೆ ಹೇಳಿದ್ರೆ ಭಾಗ್ಯರುಕಲ್ಲಿ ಸಾರಾ ಅಬುಬ್ಕರ್ ಅವರು ಜೂನ್ 30, 1936ರಲ್ಲಿ ಕಾಸರಗೋಡಿನಲ್ಲಿ ಜನಿಸಿದರು. ಇವರು ಚಂದ್ರಗಿರಿಯ ತೀರದಲ್ಲಿ ಸಹನ, ಕದನ ವಿರಾಮ, ವಜ್ರಗಳು, ಸುಳಿಯಲ್ಲಿ ಸಿಕ್ಕವರು, ತಳ ಹೊಡೆದ ದೋಣಿಯಲ್ಲಿ ಎಂಬ ಕಾದಂಬರಿಗಳನ್ನ, ಹಾಗೆ ಚಪ್ಪಲಿಗಳು, ಕೆಟ್ಟ, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು ಎಂಬುವ ಕಥಾ ಸಂಕಲನಗಳನ್ನ ರಚಿಸಿದ್ದಾರೆ. ಇವರಿಗೆ ನೃಪತುಂಗ ಪ್ರಶಸ್ತಿ ಲಭಿಸಿದೆ. ಇಷ್ಟನ್ನ ನೀವು ಬರೆದಿದ್ದಾದಲ್ಲಿ ಖಂಡಿತವಾಗಿಯೂ ಕೂಡ 3 ಅಂಕ ನಿಮಗೆ ಎಕ್ಸಾಮ್ ಅಲ್ಲಿ ಸಿಗುತ್ತೆ. ಹಾಗೆಯೇ ಬಹಳ ಮುಖ್ಯವಾಗಿ ಈಗ ಆಲ್ರೆಡಿ ಸುಮಾರು ಸಲ ಎಕ್ಸಾಮ್ ಅಲ್ಲಿ ಕೇಳಿದರೆ, ಹಾಗಾಗಿ ಇದನ್ನ ಚೆನ್ನಾಗಿ ಕಲಿಯಬೇಕು ನೀವು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಕಥೆಗಳ ಚಟುವಟಿಕೆಗಳನ್ನ ನಿಮಗೆ ನೀಡಲಾದ್ರೆ, ನಾವೇನು ಕನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಸಣ್ಣ ಕಥೆಗಾರ ಅಂತ ಹೇಳಿದ್ನೋ, ಅಂತಹ ಒಂದು ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ಬರ್ತಕ್ಕಂತಹ ಸಣ್ಣ ಕಥೆಗಾರರನ್ನ ಪಟ್ಟಿ ಮಾಡಿಕೊಂಡು ನಾಳೆ ಬರಬೇಕು. ಇದೊಂದು ಚಟುವಟಿಕೆ ನಿಮಗೆ ಗೊತ್ತಾಯ್ತಲ್ಲ. ಸಣ್ಣ ಕಥೆಗಾರರ ಪಟ್ಟಿಯನ್ನ ರಚಿಸಿಕೊಂಡು ನಾಳೆ ಬನ್ನಿ. ನಾನು ಬೋರ್ಡ್ ಮೇಲೆ ಬರೆದಿದ್ದೇನೆ. ಅದೇ ತರ ಇನ್ನೊಂದಷ್ಟು ಕವಿಗಳ ಹೆಸರು ಸಿಗ್ತಾರೆ ನಿಮಗೆ, ಅದನ್ನ ಪಟ್ಟಿ ಮಾಡ್ತೀನಿ. ಆಗ್ಬೋದಲ್ಲ?